ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಮಕ್ಕಳೇ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮಕ್ಕಳೇ, ನಾನಿವತ್ತು ನಿಮ್ಮ ವಿಂಧ್ಯಾ ಮ್ಯಾಮ್, ನಿಮ್ಮ ಝಾಲಜಿ ಟೀಚರ್, ಇವತ್ತು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಜೊತೆ ಬರ್ತಾ ಇದ್ದೇನೆ. ಅದೇನಂದ್ರೆ ಆಲ್ ಎಕ್ಸಾಂಪಲ್ಸ್ ಆಫ್ ಆನಿಮಲ್ ಕಿಂಗ್ಡಮ್ ಇನ್ ಒನ್ ವಿಡಿಯೋ. ಸೊ ಈ ವಿಡಿಯೋ ಏನಿದೆ ಇದು ಅಂಡರ್ 30 minutes ಆಗ್ಲಿಕ್ಕಿದೆ. ಸೊ ದಿಸ್ ವಿಡಿಯೋ ಇಸ್ ದ ಡ್ಯೂರೇಷನ್ ಆಫ್ ದಿಸ್ ವಿಡಿಯೋ ಇಸ್ ಆಫ್ 30 minutes. ಸೊ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನಿಮಗೆ ಎಲ್ಲ ಎಕ್ಸಾಂಪಲ್ಸ್ ಆಫ್ ಆನಿಮಲ್ ಕಿಂಗ್ಡಮ್ ಅನ್ನು ನಾವು ಕ್ವಿಕ್ ಆಗಿ ಕವರ್ ಮಾಡ್ಲಿಕ್ಕಿದೀವಿ ವಿತ್ ದ ಸೈಂಟಿಫಿಕ್ ನೇಮ್ಸ್. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ವೆರಿ ಫಸ್ಟ್ ಫೈಲಮ್ ಯಾವ್ದಂದ್ರೆ ನಮ್ದು ಸ್ಪಾಂಜಸ್, ದಟ್ ಇಸ್ ಸ್ಪಾರಿಫೆರಾ. ಸೊ ಇದರಲ್ಲಿ ನಮಗೆ ಜಸ್ಟ್ 3 ಎಕ್ಸಾಂಪಲ್ಸ್ ನಾವು ನೆನ್ಪಿಟ್ಕೊಳ್ಬೇಕು. ದಟ್ ಇಸ್ ಸೈಕನ್, ಆಲ್ಸೋ ಕಾಲ್ಡ್ ಎಸ್ ಕೈಫಾ. ನಂತರ ಯೂಸ್ಪಾಂಜಿಯಾ ಅಂದ್ರೆ ಬಾತ್ ಸ್ಪಾಂಜಸ್. ನಂತರ ಬಂದ್ಬಿಟ್ಟು ಸ್ಪಾಂಜಿಲಾ, ದಟ್ ಇಸ್ ಫ್ರೆಶ್ ವಾಟರ್ ಸ್ಪಾಂಜಸ್. ನೆಕ್ಸ್ಟ್ ಫೈಲಮ್ ಯಾವುದಂದ್ರೆ ವಿ ಹ್ಯಾವ್ ನಿಡೇರಿಯಾ, ಆಲ್ಸೋ ಕಾಲ್ಡ್ ಅಸ್ ಸಿಲೆಂಟ್ರೇಟ್ಸ್. ಓಕೆ, ಸೊ ಇಲ್ಲಿ ನಮಗೆ ಸ್ವಲ್ಪ ಜಾಸ್ತಿ ಎಕ್ಸಾಂಪಲ್ಸ್ ಅನ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ. ವಿ ಹ್ಯಾವ್ ಲಾಟ್ ಆಫ್ ಎಕ್ಸಾಂಪಲ್ಸ್ ಅಂಡರ್ ದಿಸ್ ಪರ್ಟಿಕ್ಯುಲರ್ ಫೈಲಮ್. ಇದೇನಿದು ಜೆಲ್ಲಿ ಫಿಶ್, ದಟ್ ಇಸ್ ಅ ಕಾಮನ್ ನೇಮ್. ಸೈಂಟಿಫಿಕ್ ನೇಮು ಏನಂದ್ರೆ ಆರೇಲಿಯಾ. And then we have sea anemone, that is common name. Scientific name is Adamsia. And then we have Physalia. Common name enu Physalia adu Portuguese man of war. And then we have Obelia. Idalde we also have sea pen. ಯಾಕೆ ಇದಕ್ಕೆ ಸಿ ಪೆನ್ ಅಂತ ಕರೀತಾರೆ ಅಂದ್ರೆ ದೇ ಲುಕ್ ಲೈಕ್ ಪೆನ್ ಅಲ್ವಾ. ಹಿಂದಿನ ಕಾಲದಲ್ಲೆಲ್ಲ ಪೆನ್ ಏನಿದೆ ಇಟ್ ವಾಸ್ ಮೇಡ್ ಆಫ್ ಫೆದರ್ಸ್. ಈ ಹಕ್ಕಿಯ ಗರಿಗಳನ್ನ ಪೆನ್ನಾಗಿ ಯೂಸ್ ಮಾಡ್ತಾ ಇದ್ರು. ಅಂಡ್ ಈ ಸ್ಟ್ರಕ್ಚರ್ ಏನಿದೆ ದೇ ಲುಕ್ ವೆರಿ ಸಿಮಿಲರ್ ಟು ದಟ್. ಸೊ ಅದಕ್ಕೆ ಇದಕ್ಕೆ ಸಿ ಪೆನ್ ಅಂತ ಹೆಸರು. ಕಾಮನ್ ನೇಮ್ ಸಿ ಪೆನ್, ಸೈಂಟಿಫಿಕ್ ನೇಮ್ ಇಸ್ ಪೆನ್ನಾಟ್ಯುಲಾ. ಇಲ್ಲಿ ನೋಡಿ ಈ ಇಮೇಜ್, ಇದು ನಿಮಗೆ ಬ್ರೈನ್ ತರ ಕಾಣಿಸ್ತಾ ಇಲ್ವಾ? ಎಸ್, ಸೊ ದೇ ಆರ್ ಕಾಲ್ಡ್ ಆಸ್ ಬ್ರೈನ್ ಕೋರಲ್ಸ್, ದಟ್ ಇಸ್ ಅ ಕಾಮನ್ ನೇಮ್. ಸೈಂಟಿಫಿಕ್ ನೇಮ್ ಏನಂದ್ರೆ ಮಿಯಾಂಡ್ರೀನಾ. ನೆಕ್ಸ್ಟ್, ಇದು ಹೇಗೆ ಕಾಣಿಸ್ತಾ ಇದೆ ಈ ಸ್ಟ್ರಕ್ಚರ್? ಫ್ಯಾನ್ ತರ ಕಾಣಿಸ್ತಾ ಇಲ್ವಾ? ಎಸ್, ದೇ ಆರ್ ಕಾಲ್ಡ್ ಅ ಸಿ ಫ್ಯಾನ್. ಸೈಂಟಿಫಿಕ್ ನೇಮ್ ಏನಂದ್ರೆ ಗಾರ್ಗೋನಿಯಾ. ಸೊ ಇದಿಷ್ಟು ಸಿಲೆಂಟ್ರೇಟ್ಸ್ ಅಂಡರ್ ಬರುವಂತಹ ಎಕ್ಸಾಂಪಲ್ಸ್ ಆಗಿದೆ. ನೆಕ್ಸ್ಟ್ ವಿ ಹ್ಯಾವ್ ಟೀನೋಫೋರಾ, ಸಿ ವಾಲ್ನಟ್ಸ್, ಕುಮ್ ಜೆಲಿಸ್ ಅಂತ ಕರೆಯುವಂಥದ್ದು ಇದಕ್ಕೆ. ಸೊ ಜಸ್ಟ್ 2 ಎಕ್ಸಾಂಪಲ್ ಇರುವಂಥದ್ದು, ಒಂದು ಪ್ಯೂರೋಬ್ರಾಂಕಿಯಾ, ಇನ್ನೊಂದು ಟೀನೋಪ್ಲಾನಾ. ಟೀನೋಪ್ಲಾನಾ. And then we have flatworms, Platyhelminthes. We have Planaria under this. And next we have liver fluke. Liver fluke anta helodu common name. Scientific name andre enandre Fasciola. Fasciola hepatica is one of the species. Liver fluke yakandre they affect the liver of the animals. Next, ಇದೆರಡು ಒಂದೇ ಆರ್ಗ್ಯಾನಿಸಮ್ ನ ಇಮೇಜ್ ಆಗಿರುವಂತದ್ದು. ಹೇಗೆ ಕಾಣಿಸ್ತಾ ಇದೆ? ಟೇಪ್ ತರ ಕಾಣಿಸ್ತಾ ಇಲ್ವಾ? ಮೆಷರಿಂಗ್ ಟೇಪ್ ತರ. ಎಸ್, ದೇ ಆರ್ ಕಾಲ್ಡ್ ಅಸ್ ಟೇಪ್ ವರ್ಮ್. ಇದು ಕಾಮನ್ ನೇಮ್ ಆಗಿದೆ. ಸೈಂಟಿಫಿಕ್ ನೇಮ್ ಏನು? ಟೀನಿಯಾ ಸೋಲಿಯಂ ಇಸ್ ದ ಸ್ಪೀಶೀಸ್, ಒನ್ ಆಫ್ ದ ಸ್ಪೀಶೀಸ್. ಟೀನಿಯಾ ಹೇಳೋದು ಜೀನಸ್ ನೇಮ್. ಸೊ ಜಸ್ಟ್ 3 ಎಕ್ಸಾಂಪಲ್ಸ್ ಇರುವಂತದ್ದು ಪ್ಲಾಟಿಹೆಲ್ಮಿಂಥಸ್ ಅಲ್ಲಿ, ಫ್ಲಾಟ್ ವರ್ಮ್ಸ್ ಅಲ್ಲಿ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಆಸ್ಕೆಲ್ಮಿಂಥಸ್. ಆಸ್ಕೆಲ್ಮಿಂಥಸ್ ಅಲ್ಲಿ ನಮಗೆ ಆಸ್ಕ್ಯಾರಿಸ್ ಇದೆ ಒಂದು. ದೇ ಆರ್ ಆಸ್ಕ್ಯಾರಿಸ್ ಕಾಮನ್ಲಿ ಕಾಲ್ಡ್ ಆಸ್ ರೌಂಡ್ ವರ್ಮ್ಸ್. ವಿ ಆರ್ ಏಬಲ್ ಟು ಸಿ ಸೆಕ್ಷುವಲ್ ಡೈಮಾರ್ಫಿಸಮ್ ಇನ್ ಆಸ್ಕೆಲ್ಮಿಂಥಸ್. ಅಂಡ್ ಇದು ಯಾವುದ್ರ ಇಮೇಜ್ ಅಂದ್ರೆ ವಿಷರೇರಿಯಾ ಬ್ಯಾಂಕ್ರಾಫ್ಟೈ, ವಿಷರೇರಿಯಾ ಮಲಾಯಿ, ಇದೆರಡು ಸ್ಪೀಶೀಸ್ ನೇಮ್. ಓಕೆ, ವಿಷರೇರಿಯಾ, WUSHE, ವಿಷರೇರಿಯಾ. ಓಕೆ, ವಿಷರೇರಿಯಾ ಬ್ಯಾಂಕ್ರಾಫ್ಟೆ, ವಿಷರೇರಿಯಾ ಮಲಾಯಿ ಅಂತ. ಇದು ಫೈಲೇರಿಯಲ್ ವರ್ಮ್. ಅಂಡ್ ದೆನ್ ವಿ ಹ್ಯಾವ್ ಹುಕ್ವರ್ಮ್. ಹುಕ್ವರ್ಮ್ ಇಸ್ ಅ ಕಾಮನ್ ನೇಮ್. ಸೈಂಟಿಫಿಕ್ ನೇಮ್ ಯಾವುದಂದ್ರೆ ಆನ್ಸೈಕ್ಲೋಸ್ಟೋಮಾ. ಇಸ್ ದ ಸೈಂಟಿಫಿಕ್ ನೇಮ್ ಆಫ್ ಹುಕ್ವರ್ಮ್. ಆನ್ಸೈಕ್ಲೋಸ್ಟೋಮಾ. ಮಕ್ಕಳೇ, ನಾನು ಎಲ್ಲ ಸೈಂಟಿಫಿಕ್ ನೇಮಿಗೆ ಇಲ್ಲಿ ಅಂಡರ್ಲೈನ್ ಮಾಡಲಿಲ್ಲ, ಬಟ್ ಯು ಹ್ಯಾವ್ ಟು ವೆನ್ ಯು ಆರ್ ರೈಟಿಂಗ್, ಈ ಎಕ್ಸಾಮ್ಸ್ ಅಲ್ಲಿ ನೀವು ಬರೆಯುವಾಗ ರಿಮೆಂಬರ್ ಸೈಂಟಿಫಿಕ್ ನೇಮನ್ನು ನಾವು ಯಾವತ್ತು ಅಂಡರ್ಲೈನ್ ಮಾಡಬೇಕಾಗುತ್ತೆ. ಜೀನಸ್ ನೇಮನ್ನು, ಸ್ಪೀಶೀಸ್ ನೇಮನ್ನು ಸಪರೇಟ್ ಆಗಿ ಅಂಡರ್ಲೈನ್ ಮಾಡಬೇಕಾಗುತ್ತೆ. ನಾನು ಕ್ವಿಕ್ ಆಗಿ ಹೇಳುವಾಗ ಕೆಲವು ಅಂಡರ್ಲೈನ್ ಮಾಡ್ಲಿಕ್ಕೆ ಐ ಮೈಟ್ ನಾಟ್ ಬಿ ಡೂಯಿಂಗ್. ಓಕೆ, ಸೊ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್, ಸೊ ವಿ ಹ್ಯಾವ್ ಎನಿಲಿಡಾ. ಮೆಟಾಮರಿಸಮ್ ಅನ್ನು ನಾವು ನೋಡುವಂಥದ್ದು ಇಲ್ಲಿ. ಸೊ ನಿರೀಸ್ ಈಸ್ ಒಂದು ಎಕ್ಸಾಂಪಲ್. ಅಗೈನ್ ಇಲ್ಲಿ ಸಹ ನಮಗೆ 3 ಎಕ್ಸಾಂಪಲ್ಸ್ ಇರುವಂಥದ್ದು. ನಿರೀಸ್,
ಆ್ಯಂಡ್ ಇದು ಯಾವುದು ಅರ್ಥವಮ್ ಅಲ್ವಾ. ಸೈಂಟಿಫಿಕ್ ನೇಮ್ ಏನು ಫೆರಿಟಿಮಾ. ಇನ್ನೊಂದು ಯಾವ್ದು ಎಕ್ಸಾಂಪಲ್ ಅಂದರೆ ಲೀಚ್. ಹಿರುಡಿನೇರಿಯಾ ಸೈಂಟಿಫಿಕ್ ನೇಮ್ ಹಿರುಡಿನೇರಿಯಾ. ಓಕೆ, ಸೊ ಇಲ್ಲೂ ಪುನಃ 3 ಎಕ್ಸಾಂಪಲ್ಸ್ ಇರುವಂಥದ್ದು. ನೆಕ್ಸ್ಟ್ ವಿ ಹ್ಯಾವ್ ಆರ್ಥ್ರೋಪೋಡಾ. ಆರ್ಥ್ರೋಪೋಡಾದಲ್ಲಿ ನಮಗೆ ಜಾಸ್ತಿ ಎಕ್ಸಾಂಪಲ್ಸ್ ಇದೆ. ಸೊ ಎಕನಾಮಿಕ್ ಇಂಪಾರ್ಟೆನ್ಸ್ ಏನು ಸಮ್ ಆಫ್ ದ ಎಕನಾಮಿಕಲಿ ಇಂಪಾರ್ಟೆಂಟ್ ಆರ್ಗ್ಯಾನಿಸಮ್ಸ್ ಯಾವುದಂದ್ರೆ ಹನಿ ಬೀಸ್. ಸೈಂಟಿಫಿಕ್ ನೇಮ್ ಎಪಿಸ್. ಪುನಃ ಬೇರೆ ಬೇರೆ ಸ್ಪೆಷೀಸ್ ಇದೆ, ಎಪಿಸ್ ಮೆಲ್ಲಿಫೆರಾ, ಎಪಿಸ್ ಇಂಡಿಕಾ. ಇದು ಸಿಲ್ಕ್ ವರ್ಮ್. ನೆಕ್ಸ್ಟ್ ಎಕ್ಸಾಂಪಲ್ ಬಾಂಬಿಕ್ಸ್ is a scientific name. This is the lac insect. Scientific name Lacifer. Okay, so ಇದಿಷ್ಟು ನಮಗೆ ಎಕ್ಸಾಂಪಲ್ಸ್ ಇರುವಂಥದ್ದು ಎಕನಾಮಿಕಲ್ ಇಂಪಾರ್ಟೆನ್ಸ್ ಅಂಡರ್ ಬರುವಂತಹ, ಅಂದರೆ ಆರ್ಥ್ರೋಪೋಡಾದಲ್ಲಿ ಎಕನಾಮಿಕಲಿ ಇಂಪಾರ್ಟೆನ್ಸ್ ಆದಂತಹ ಆರ್ಗ್ಯಾನಿಸಮ್ಸ್ನ ಎಕ್ಸಾಂಪಲ್ಸ್ ಇದು 3 ಆಗಿದೆ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ವೆಕ್ಟರ್ ಎಕ್ಸಾಂಪಲ್ಸ್. ಅಂದರೆ ಡಿಸೀಸ್ ಅನ್ನು ಸ್ಪ್ರೆಡ್ ಮಾಡುವಂತಹ ಇನ್ಸೆಕ್ಟ್ಸ್ ಯಾವುದು, ಆರ್ಥ್ರೋಪೋಡ್ಸ್ ಯಾವುದಂದ್ರೆ ದಟ್ ಇಸ್ ಮಾಸ್ಕಿಟೋಸ್. 3 ಸ್ಪೀಶೀಸ್ ಇದೆ ವಿಚ್ ಕ್ಯಾನ್ ಸ್ಪ್ರೆಡ್ ದ ಡಿಸೀಸ್: ಈಡಿಸ್, ಎನಾಫಿಲಿಸ್, ಕ್ಯುಲೆಕ್ಸ್. ನಂತರ ವಿ ಹ್ಯಾವ್ ಪೆಸ್ಟ್ ಆಸ್ ಅನ್ ಎಕ್ಸಾಂಪಲ್. ಇದರ ಅಂಡರ್ ಪೆಸ್ಟ್ ಎಕ್ಸಾಂಪಲ್ ಯಾವುದಂದ್ರೆ ಲೊಕಸ್ಟಾ. ಲೊಕಸ್ಟ್ ಅಂತ ಕಾಮನ್ ನೇಮ್. ಲೊಕಸ್ಟಾ is a scientific name. And then we have a living fossil, scientific name Limulus, common name king crab. ಯಾಕೆ ಇದ್ರನ್ನ ಲಿವಿಂಗ್ ಫಾಸಿಲ್ ಅಂತ ಕರೀತಾರೆ ಅಂದರೆ ಅವುಗಳ ಬೇರೆ ಏನು ರಿಲೇಟೆಡ್ ಸ್ಪೀಶೀಸ್ ಏನಿದೆ ಆಫ್ ಲಿಮ್ಯುಲಸ್ ಅವುಗಳು ಎಕ್ಸ್ಟಿಂಕ್ಟ್ ಆಗಿದೆ. ಓನ್ಲಿ ಲಿಮ್ಯುಲಸ್ ಮಾತ್ರ ಉಳ್ಕೊಂಡಿರುವಂತಹ ಸ್ಪೀಶೀಸ್ ಆಗಿದೆ, ಆರ್ಗ್ಯಾನಿಸಮ್ ಆಗಿದೆ. ಅದಕ್ಕೋಸ್ಕರ ಇವುಗಳಿಗೆ ನಾವು ಲಿವಿಂಗ್ ಫಾಸಿಲ್ ಅಂತ ನಾವು ಕರೆಯುವಂಥದ್ದು. ನೆಕ್ಸ್ಟ್ ಇಲ್ಲಿಗೆ ನಮ್ದು ಆರ್ಥ್ರೋಪೋಡ್ಸ್ ಎಕ್ಸಾಂಪಲ್ ಮುಗೀತು. ಮೊಲಸ್ಕಾ ನೋಡುವ. ಸೊ ಅಂಡರ್ ಮೊಲಸ್ಕಾ ವಿ ಹ್ಯಾವ್ ಆಪಲ್ ಸ್ನೇಲ್, ಕಾಮನ್ ನೇಮ್ ಆಪಲ್ ಸ್ನೇಲ್, ಸೈಂಟಿಫಿಕ್ ನೇಮ್ ಪೈಲಾ. ಓಕೆ, ನೆಕ್ಸ್ಟ್ ಆಯಿಸ್ಟರ್. ಪರ್ಲ್ ಆಯಿಸ್ಟರ್ ಇಸ್ ಅ ಕಾಮನ್ ನೇಮ್. ಸೈಂಟಿಫಿಕ್ ನೇಮ್ ಏನು ಪಿಂಕ್ಟಾಡಾ. ಅಂಡ್ ದೆನ್ ವಿ ಹ್ಯಾವ್ ಸೆಪಿಯಾ, scientific name, common name cuttlefish, loligo, common name squid, and we have octopus, common name devilfish, common name devilfish, and then we have Aplysia, common name sea hare. ಯಾಕೆ ಇದನ್ನ ಸಿ ಹೇರ್ ಅಂತ ಕರೆಯುವಂಥದ್ದು ಅಂದರೆ ಹೇರ್, HARE, ಹೇರ್ ಅಂದರೆ ಮೊಲ. ಸೊ ಹೇರ್ ಮೊಲದ ಥರ ಕಾಣಿಸುತ್ತೆ ಇದು, ಅದಕ್ಕೆ ಎಪ್ಲೈಷಿಯಾಗೆ ನಾವು ಕಾಮನ್ ನೇಮ್ ಸಿ ಹೇರ್ ಅಂತ ಕರೆಯುವಂಥದ್ದು. ಆಕ್ಟೋಪಸ್ಗೆ ಯಾಕೆ ಡೆವಿಲ್ ಫಿಶ್ ಅಂದರೆ ದಿ ಲುಕ್ ಲೈಕ್ ಅ ಡೆವಿಲ್, ರೈಟ್? ಸೊ ಮೊಲಸ್ಕಾದ ಎಕ್ಸಾಂಪಲ್ಸ್ ನಾವು ಕೆಲವು ನೋಡಿ ಆಯಿತು. ದೆನ್ ವಿ ಹ್ಯಾವ್ ಡೆಂಟೇಲಿಯಂ, ಕಾಮನ್ ನೇಮ್ ಟಸ್ಕ್ ಶೆಲ್, ಆ್ಯಂಡ್ ದೆನ್ ವಿ ಹ್ಯಾವ್ ಕೈಟನ್. ಸೈಂಟಿಫಿಕ್ ನೇಮ್ ಏನು ಕೈಟನ್? ಇದು ಕೀಟೋಪ್ಲ್ಯೂರಾ. ಸೊ ಇಷ್ಟು ಎಕ್ಸಾಂಪಲ್ಸ್ ಮೊಲಸ್ಕಾದಂಡರ್ ನಮಗೆ ಇರುವಂಥದ್ದು. ಆ್ಯಂಡ್ ಎಕೈನೋಡರ್ಮೆಟಾ ಇಸ್ ಅನಾದರ್ ಇನ್ವರ್ಟಿಬ್ರೇಟ್ಸ್. ಇದು ಲಾಸ್ಟ್ ಇನ್ವರ್ಟಿಬ್ರೇಟ್ ಆಗಿರುವಂಥದ್ದು ಎಕೈನೋಡರ್ಮೇಟ್ಸ್. ಸೊ ಇಲ್ಲಿ ನಮಗೆ ಬ್ರಿಟಲ್ ಫಿಶ್ ಇದೆ. ಸೊ ಸೈಂಟಿಫಿಕ್ ನೇಮ್ ಏನು ಬ್ರಿಟಲ್ ಫಿಶ್? ಇದು ಆಫಿಯೂರಾ. ಓಕೆ, ಬ್ರಿಟಲ್ ಫಿಶ್ ಇದು ಬ್ರಿಟಲ್ ಸ್ಟಾರ್ ಅಂತ, ಸಾರಿ ನಾಟ್ ಬ್ರಿಟಲ್ ಫಿಶ್, ಬ್ರಿಟಲ್ ಸ್ಟಾರ್, ಬಿಕಾಸ್ ದೆ ಲುಕ್ ಲೈಕ್ ಅ ಸ್ಟಾರ್, ಅದಕ್ಕೆ ಬ್ರಿಟಲ್ ಸ್ಟಾರ್ ಅಂತ ಹೆಸರು. ಆ್ಯಂಡ್ ದೆನ್ ವಿ ಹ್ಯಾವ್ ಸಿ ಕ್ಯೂಕುಂಬರ್. ಸೈಂಟಿಫಿಕ್ ನೇಮ್ ಏನು ಕ್ಯೂಕ್ಯುಮೇರಿಯಾ. ಓಕೆ, ಯಾಕೆ ಸಿ ಕ್ಯೂಕುಂಬರ್ ಅಂತ ಹೆಸರು? ಬಿಕಾಸ್ ದೆ ಲುಕ್ ಲೈಕ್ ಅ ಕ್ಯೂಕುಂಬರ್, ಅದಕ್ಕೆ. ಓಕೆ, ಆ್ಯಂಡ್ ದೆನ್ ವಿ ಹ್ಯಾವ್ ಎಕೈನಸ್. ಎಕೈನಸ್ ಅಂದರೆ ನಿಮಗೆ ಪಾರ್ಕ್ಯುಪೈನ್ ಗೊತ್ತಾ? ಮುಳ್ಹಂದಿ. ಸೊ ಈ ಮುಳ್ಹಂದಿಯ ಒನ್ ಆಫ್ ದ ಸೈಂಟಿಫಿಕ್ ನೇಮ್ ವಾಸ್ ಎಕೈನಸ್, ಎಕೈನಾ ಅಂತ ಆ ಥರನೋ. ಓಕೆ, ಎಕಿಡ್ನಾ, ಯಾ ನಾಟ್ ಎಕೈನಸ್, ಎಕಿಡ್ನಾ. ಸೊ ಈ ಎಕೈನಸ್ ಅಂದ್ರೆ ಏನು? ಎಕೈನೋ ಅಂದ್ರೇನು? ಸ್ಪೈನಿ ಸ್ಕಿನ್ಡ್ ಆನಿಮಲ್ ಅಂತ. ಓಕೆ, ಸೊ ಅದಕ್ಕೆ ಈ ಸ್ಪೀಶೀಸ್ ಹೆಸರು ಎಕೈನಸ್. ಸಿ ಅರ್ಚಿನ್ ಅಂತ ಹೇಳುವಂಥದ್ದು ಕಾಮನ್ ನೇಮ್. ಆ್ಯಂಡ್ ದೆನ್ ವಿ ಹ್ಯಾವ್ ಸ್ಟಾರ್ ಫಿಶ್, ಕಾಮನ್ ನೇಮ್ ಸ್ಟಾರ್ ಫಿಶ್. ಸೈಂಟಿಫಿಕ್ ನೇಮ್ ಏನು? ಏಸ್ಟೆರಿಯಾಸ್. ಏಸ್ಟ್ರಸ್ ಗೊತ್ತಲ್ವಾ? ಏಸ್ಟ್ರಸ್ ಅಂದ್ರೇನು? ಸ್ಟಾರ್.
ಸೊ ಎಸ್ಟರ್ ಅಂದ್ರೆ ಸ್ಟಾರ್, ಎಸ್ಟರಿಯಾಸ್ ಅಂದ್ರೆ ಸ್ಟಾರ್ ಫಿಶ್. ಅಂಡ್ ದೆನ್ ವಿ ಹ್ಯಾವ್ ಸೀ ಲಿಲಿ, ಸೈಂಟಿಫಿಕ್ ನೇಮ್ ಏನು ಸೀ ಲಿಲಿದು? ಆಂಟಿಡಾನ್, ಆಂಟಿಡಾನ್. ಅಂಡ್ ನೆಕ್ಸ್ಟ್ ಎಖೈನೋಡರ್ಮೆಟಾ ಮುಗೀತು. ದೆನ್ ವಿ ಹ್ಯಾವ್ ಹೆಮಿಕಾರ್ಡೆಟಾ. ಈ ಹೆಮಿಕಾರ್ಡೆಟಾ ಹೇಳೋದು ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಇನ್ವರ್ಟಿಬ್ರೇಟ್ಸ್ ಅಂಡ್ ವರ್ಟಿಬ್ರೇಟ್ಸ್. ಹೆಮಿಕಾರ್ಡೆಟಾ, ಹೆಮಿ ಅಂದ್ರೇನು ಹಾಫ್, ದೇ ಆರ್ ಹಾಫ್ ಕಾರ್ಡೆಟ್ಸ್, ಅಲ್ಲಿಯೂ ಅಲ್ಲ ಇಲ್ಲಿಯೂ ಅಲ್ಲ ಅಂತ ಹೇಳಿ ಅಲ್ವಾ. ಸೊ ಇಲ್ಲಿ ಜಸ್ಟ್ 2 ಎಕ್ಸಾಂಪಲ್ಸ್ ಇರುವಂಥದ್ದು, ಸ್ಯಾಕೋಗ್ಲಾಸಸ್, ಬೆಲನೋಗ್ಲಾಸಸ್, ಸ್ಯಾಕೋಗ್ಲಾಸಸ್, ಬೆಲನೋಗ್ಲಾಸಸ್. ಅಂಡ್ ದೆನ್ ವಿ ಹ್ಯಾವ್ ಪ್ರೋಟೋಕಾರ್ಡೆಟಾ, ಇದು ಕಾರ್ಡೆಟಾ ಅಂಡರ್ ಬರುವಂಥದ್ದು. ಓಕೆ, ಪ್ರೋಟೋಕಾರ್ಡೆಟಾ. ಈ ಪ್ರೋಟೋಕಾರ್ಡೆಟಾ ಅಂಡರ್ ವಿ ಹ್ಯಾವ್ 2 ಗ್ರೂಪ್ಸ್. ಅದು ಯಾವುದಂದ್ರೆ ಯೂರೋಕಾರ್ಡೆಟಾ ಮತ್ತೆ ಸಿಫಾಲೋಕಾರ್ಡೆಟಾ. ದೇ ಆರ್ ಕಾರ್ಡೇಟ್ಸ್, ರಿಮೆಂಬರ್ ದೇ ಆರ್ ಕಾರ್ಡೇಟ್ಸ್, ದೇ ಹ್ಯಾವ್ ಕಾರ್ಡೇಟ್ ಫೀಚರ್ಸ್. ಓಕೆ, ಯೂರೋಕಾರ್ಡೆಟಾ, ಯೂರೋ ಅಂದ್ರೇನು ಟೈಲ್. ಸೊ ಬರೀ ಟೈಲ್ ರೀಜನ್ ಅಲ್ಲಿ ನಾವು ನೋಟೋಕಾರ್ಡ್ ಅನ್ನ ನೋಡುವಂಥದ್ದು. ಓಕೆ, ಸೊ ಇಲ್ಲಿ ನಮಗೆ 3 ಎಕ್ಸಾಂಪಲ್ಸ್ ಇರುವಂಥದ್ದು, ಎಸಿಡಿಯಾ, ಸಾಲ್ಪಾ, ಡಾಲಿಯೋಲಮ್. ಎಸಿಡಿಯಾ, ಸಾಲ್ಪಾ, ಡಾಲಿಯೋಲಮ್. Cephalochordata under just we have Amphioxus, also called as lancelet. Okay, so adu cephalochordata. Cephalochordata andrenu? Cephalo andre head. So head inda tail varege there is going to be notochord throughout the life of the organisms. Adikke cephalochordata anta hesaru. Cephalochordata ಮತ್ತೆ ಯೂರೋಕಾರ್ಡೆಟಾ they belong to protochordates, ಅಂದ್ರೆ they are primitive chordates, so they are chordates. ಸೊ ಇನ್ನೊಂದು ಏನು ಹೇಳುವಂಥದ್ದು, ಸಬ್ ಫೈಲಮ್ ಕಮ್ಸ್ ಅಂಡರ್ ಕಾರ್ಡೆಟಾ ಯಾವುದಂದ್ರೆ ದಟ್ ಇಸ್ ವರ್ಟಿಬ್ರೇಟಾ. ವರ್ಟಿಬ್ರೇಟಾದ ಅಂಡರ್ ವಿ ಹ್ಯಾವ್ ಅ ಕ್ಲಾಸ್ ಕಾಲ್ಡ್ ಆಸ್ ಸೈಕ್ಲೋಸ್ಟೊಮ್ಯಾಟಾ. ಸೈಕ್ಲೋ ಅಂದ್ರೇನು ರೌಂಡ್, ಸ್ಟೊಮ್ಯಾಟ ಅಂದ್ರೇನು ಓಪನಿಂಗ್. ಸೊ ದೇ ಹ್ಯಾವ್ ಅ ರೌಂಡ್ ಮೌತ್. ಓಕೆ, ಸೊ ಅದಕ್ಕೆ ಸೈಕ್ಲೋಸ್ಟೊಮ್ಯಾಟಾ ಅಂತ ಹೆಸರು. ಇಲ್ಲಿ ನಮಗೆ 2 ಎಕ್ಸಾಂಪಲ್ಸ್ ಇರುವಂಥದ್ದು, ಪೆಟ್ರೋಮೈಸನ್ ಆ್ಯಂಡ್ ಹ್ಯಾಗ್ ಫಿಶ್. ಪೆಟ್ರೋಮೈಸನ್ ಇಸ್ ಅ scientific name, mixin, petromyzin is a scientific name, common name ಏನು lamprey. ಪುನಃ ಇದು ಮಿಕ್ಸಿನ್, ಕಾಮನ್ ನೇಮ್ ಹ್ಯಾಗ್ಫಿಶ್. ಓಕೆ ನೋಡಿ, ರೌಂಡ್ ಮೌತ್ ಇರುವಂಥದ್ದು. ಸೊ ದೇ ಆರ್ ಏಗ್ನಾತ, ಅಂದರೆ ಅವುಗಳಲ್ಲಿ ಜಾಸ್ ಏನು ಇಲ್ಲ, ದೇ ಆರ್ ಜಾ ಲೆಸ್. ಓಕೆ, ಜಾ ಇಲ್ಲ, ಜಸ್ಟ್ ಟೀತ್ ಇರುವಂಥದ್ದು. ಓಕೆ, ದಟ್ ಇಸ್ ಅಬೌಟ್ ಸೈಕ್ಲೋಸ್ಟೊಮ್ಯಾಟಾ ಅಂಡರ್ ವರ್ಟಿಬ್ರೇಟಾ ಬರುವಂಥದ್ದು. ನೆಕ್ಸ್ಟ್ ವಿ ಹ್ಯಾವ್ ಸೆಟ್ ಆಫ್ ಕ್ಲಾಸಸ್ ಅಂಡರ್ ವರ್ಟಿಬ್ರೇಟ್ಸ್. ಕಾಂಡ್ರಿಕ್ಟಸ್. ಕಾಂಡ್ರಿ ಅಂದ್ರೇನು? ಕಾರ್ಟಿಲೇಜ್ ಫಿಶಸ್. ಓಕೆ, ದೇ ಆರ್ ಕಾರ್ಟಿಲೇಜ್ ಫಿಶಸ್. ಇಲ್ಲಿ ನಮಗೆ ಬರುವಂತಹ ಎಕ್ಸಾಂಪಲ್ಸ್ ಯಾವುದು? ವಿ ಹ್ಯಾವ್ ಲಾಟ್ ಆಫ್ ಎಕ್ಸಾಂಪಲ್ಸ್ ಹಿಯರ್. ಸ್ಕಾಲಿಯೋಡಾನ್, ಆಲ್ಸೋ ಕಾಲ್ಡ್ ಆಸ್ ಡಾಗ್ ಫಿಶ್, ಒಂದು ತರದ ಶಾರ್ಕ್. ಅಂಡ್ ದೆನ್ ವಿ ಹ್ಯಾವ್ ಪ್ರಿಸ್ಟಿಸ್. ಪ್ರಿಸ್ಟಿಸ್, ಪ್ರಿಸ್ಟಿಸ್ ಅಂದ್ರೆ ಸಾ ಫಿಶ್. ಸ್ಕಾಲಿಯೋಡಾನ್ ಇಸ್ ಡಾಗ್ ಫಿಶ್, ಪ್ರಿಸ್ಟಿಸ್ ಇಸ್ ಸಾ ಫಿಶ್. ಅಂಡ್ ದೆನ್ ವಿ ಹ್ಯಾವ್ ಟ್ರೈಗನ್. ಟ್ರೈಗನ್ ಅಂದ್ರೆ ಸ್ಟಿಂಗ್ ರೇ. ವಿ ಆಲ್ಸೋ ಹ್ಯಾವ್ ಟಾರ್ಪಿಡೋ, ದಟ್ ಇಸ್ ಎಲೆಕ್ಟ್ರಿಕ್ ರೇ. ಓಕೆ, ಇಲ್ಲಿ ನಮಗೆ ಈ ಏನು ಕ್ಲಾಸಲ್ಲಿ ಟಾರ್ಪಿಡೋ ಅಂದ್ರೆ ಎಲೆಕ್ಟ್ರಿಕ್ ರೇ, ಟ್ರೈಗನ್ ಇಸ್ ಅ ಸ್ಟಿಂಗ್ ರೇ. ಅಂಡ್ ದೆನ್ ವಿ ಹ್ಯಾವ್ ಗ್ರೇಟ್ ವೈಟ್ ಶಾರ್ಕ್. ಸೈಂಟಿಫಿಕ್ ನೇಮ್ ಏನು? ಸೈಂಟಿಫಿಕ್ ನೇಮ್ ಕ್ಯಾರೋಡಾನ್. ಇದು ಶಾರ್ಕ್. ಓಕೆ, ಗ್ರೇಟ್ ವೈಟ್ ಶಾರ್ಕ್ ಇಸ್ ಕ್ಯಾರೋಡಾನ್. ಸೊ ಇದಿಷ್ಟು ಕಾಂಡ್ರಿಕ್ಟಸ್. ಅಂಡ್ ದೆನ್ ವಿ ಹ್ಯಾವ್ ಆಸ್ಟಿಕ್ಟಸ್. ಓಕೆ, ಆಸ್ಟಿಕ್ಟಸ್. ಆಸ್ಟಿಕ್ಟಸ್ ಅಲ್ಲಿ ನಮಗೆ ವಿ ಹ್ಯಾವ್ ಬೋತ್ ಮೆರೈನ್ ಆಸ್ ವೆಲ್ ಆಸ್ ಏನು ಫ್ರೆಶ್ ವಾಟರ್ ಆಸ್ಟಿಕ್ಟಸ್. ಫಸ್ಟ್ ಆಫ್ ಆಲ್, ಆಸ್ಟಿಕ್ಟಸ್ ಅಂದ್ರೇನು? ಆಸ್ಟಿ ಅಂದ್ರೇನು? ಬೋನ್. ಸೊ ದೇ ಆರ್ ಬೋನಿ ಫಿಶ್. ಓಕೆ, ಸೊ ಇಲ್ಲಿ ಆಸ್ಟಿಕ್ಟಿಸ್ ಅಲ್ಲಿ ನಮಗೆ ವಿ ಹ್ಯಾವ್ ಸಮ್ ಆಫ್ ದ ಮೆರೈನ್ ಆಸ್ಟಿಕ್ಟಿಸ್. ಯಾವುದಂದ್ರೆ ಫ್ಲೈಯಿಂಗ್ ಫಿಶ್. ಸೈಂಟಿಫಿಕ್ ನೇಮ್ ಏನು? ಎಕ್ಸೋಸೀಟಸ್. ಅಂಡ್ ದೆನ್ ವಿ ಹ್ಯಾವ್ ಹಿಪ್ಪೋಕ್ಯಾಂಪಸ್. ಹಿಪ್ಪೋಕ್ಯಾಂಪಸ್ ಕಾಮನ್ ನೇಮ್ ಏನು? ಸೀ ಹಾರ್ಸ್. ಅಂಡ್ ದೆನ್ ವಿ ಹ್ಯಾವ್ ಏನು ಫ್ರೆಶ್ ವಾಟರ್ ಫಿಶ್. ಫ್ರೆಶ್ ವಾಟರ್ ಫಿಶ್ ಯಾವುದಂದ್ರೆ, ಆಕ್ಚುಲಿ ಇದ್ರ ಇಮೇಜ್ ರಿಪೀಟ್ ಆಗಿದೆ. ಫ್ರೆಶ್ ವಾಟರ್ ಫಿಶ್ ಯಾವುದಂದ್ರೆ ಲೇಬಿಯೋ, ಕಾಮನ್ ನೇಮ್ ರೋಹು. ಓಕೆ, ಫುಲ್ ಸೈಂಟಿಫಿಕ್ ನೇಮ್ ಅಂದ್ರೆ ಲೇಬಿಯೋ ರೋಹಿತಾ, ಕಾಮನ್ ನೇಮ್ ಇಸ್ ರೋಹು. ಅಂಡ್ ದೆನ್ ವಿ ಹ್ಯಾವ್ ಕಾಟ್ಲಾ, ಕಾಮನ್ ನೇಮ್ ಇಸ್ ಆಲ್ಸೋ ಕಾಟ್ಲಾ, ಬಟ್ ಸ್ಪೆಲ್ಲಿಂಗ್ ಜಸ್ಟ್ ಇಸ್ ಕಾಟ್ಲಾ ಅಷ್ಟೇ. ಇದು ಕಾಮನ್ ನೇಮ್, ಇದು ಸೈಂಟಿಫಿಕ್ ನೇಮ್.
And then we have Clarius. Catfish is Clarius, right? Nantra. We have aquarium fishes as well under bony fish. Scientific name is Betta. Common name is fighting fish. And ಇನ್ನೊಂದು ಎಕ್ಸಾಂಪಲ್ ಏನಂದ್ರೆ ಏಂಜಲ್ ಫಿಶ್. ಸೈಂಟಿಫಿಕ್ ನೇಮ್ ಏನು? ಟೀರೋಫೈಲಮ್. ಸೊ ಇಲ್ಲಿಗೆ ಬೋನಿ ಫಿಶಸ್ ಎಕ್ಸಾಂಪಲ್ಸ್ ಮುಗೀತು. ಸೊ ಆಸ್ಟಿಥಸ್ ಮತ್ತೆ ಬೋನಿ ಫಿಶಸ್ ನಾವು ನೋಡಿ ಆಯಿತು. ನೆಕ್ಸ್ಟ್ ನಾವು ನೋಡುವಂಥದ್ದು ಆಂಫಿಬಿಯನ್ಸ್. ಆಂಫಿಬಿಯನ್ಸ್ ಅಲ್ಲಿ ವಿ ಹ್ಯಾವ್ Salamandra. ಕಾಮನ್ ನೇಮ್ ಇಸ್ Salamander. Salamandra is a scientific name. Okay. And then we have Hyla, that is tree frog. And then we have Toad. Scientific name is Bufo. And then we have Rana tigrina. Common name is scientific name is Rana tigrina. ಯಾಕೆ ಹೆಸರು ರಾಣಾ ಟಿಗ್ರಿನಾ ಅಂದರೆ ದೇ ಹ್ಯಾವ್ ಅ ಟೈಗರ್ ಲೈಕ್ ಏನು ಪ್ಯಾಚಸ್ ಇದೆ ಮೈ ಮೇಲೆ. ಓಕೆ. ಆ್ಯಂಡ್ ದೆನ್ ವಿ ಹ್ಯಾವ್ ಇಸ್ತಿಯೋಫಿಸ್. ಇಸ್ತಿಯೋಫಿಸ್. ಸೊ ಇದಿಷ್ಟು ಆಂಫಿಬಿಯನ್ಸ್ ಎಕ್ಸಾಂಪಲ್ಸ್. ಆಲ್ ದ ಸೈಂಟಿಫಿಕ್ ನೇಮ್ಸ್ ಬರ್ದಿದೆ ನೋಡಿ. ಫೈನ್. ಸೊ ಇಲ್ಲಿಗೆ ಆಂಫಿಬಿಯನ್ಸ್ ಮುಗೀತು. ನೆಕ್ಸ್ಟ್ ಕಮಿಂಗ್ ಟು ರೆಪ್ಟೀಲಿಯಾ, ಕ್ಲಾಸ್ ರೆಪ್ಟೀಲಿಯಾ. ಸೊ ಇಲ್ಲಿ ವಿ ಹ್ಯಾವ್ ಲಾಟ್ ಆಫ್ ಎಕ್ಸಾಂಪಲ್ಸ್. ಸೊ ಸೈಂಟಿಫಿಕ್ ನೇಮ್ಸ್ ಜೊತೆಗೆ ಕಲಿಯೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಪ್ರತಿ ವರ್ಷ ಒಂದೊಂದು ಕ್ವಶನ್ ಆದರೂ ಸೈಂಟಿಫಿಕ್ ನೇಮ್ಸ್ ರಿಲೇಟೆಡ್ ಆಗಿ ಬಂದೇ ಬರುತ್ತೆ ಫ್ರಮ್ ಎಂಟೈರ್ ಆನಿಮಲ್ ಕಿಂಗ್ಡಮ್, ಜಸ್ಟ್ ದಿಸ್ ಕ್ಲಾಸ್ ಅಂತ ಅಲ್ಲ. ಸೊ ಕೆಲವು ಸಿಂಪಲ್ ಫೀಚರ್ಸ್ ಕೊಟ್ಟು ರೆಪ್ಟೀಲಿಯಾ ಫೀಚರ್ಸ್ ಕೊಟ್ಟು ಆಪ್ಷನ್ಸಲ್ಲಿ ರೆಪ್ಟೈಲ್ಸ್ ಕಾಮನ್ ನೇಮ್ ಬರೆಯೋ ಬದಲು ಸೈಂಟಿಫಿಕ್ ನೇಮ್ಸ್ ಬರೆದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಯು ಹ್ಯಾವ್ ಟು ಸ್ಟಡಿ ದ ಸೈಂಟಿಫಿಕ್ ನೇಮ್ಸ್ ಆಸ್ ವೆಲ್. ಓಕೆ. ಸೊ ಇಲ್ಲಿ ರೆಪ್ಟೀಲಿಯಾದಲ್ಲಿ ವಿ ಹ್ಯಾವ್ ಟರ್ಟಲ್. ಸೈಂಟಿಫಿಕ್ ನೇಮ್ ಇಸ್ Chelone. Tortoise, Testudo. Tree lizard, Chameleon. Calutis is garden lizard. Crocodilus. Actually, crocodilus should be crocodile. And alligator ಗೆ alligator ಅಂತಾನೆ ಹೆಸರು. Scientific name and common name is same for alligator. And then we have Hemidactylus, that is wall lizard. And then we have Naja, cobra, poisonous snakes ಮೂರಿದೆ. Naja, cobra. Bangarus is crate. Vipera is viper. So ಇದು scientific name, ಇದು common name. Okay. Fine. Moving further. Class aves ಅಂದ್ರೆ birds. So ಇಲ್ಲಿ we have a crow. Scientific name is Corvus. Pigeon, Columbia. Parrot, scientific name is Psittacula. Ostrich is Struthio. Peacock is Pavo. And penguin na scientific name ಏನು Eptinodites. Eptinodites. Vulture is Neophron. So ಇಷ್ಟು aves ಇದೆ. Then we have Mammalia, that is mammals. So ಇಲ್ಲಿ egg laying oviparous just ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ದಟ್ ಇಸ್ ಡಕ್ ಬಿಲ್ಡ್ ಪ್ಲಾಟಿಪಸ್. ಸೈಂಟಿಫಿಕ್ ನೇಮ್ ಏನು Ornithorhynchus. ಆರ್ನಿಥಾಲಜಿ ಅಂದರೆ ಸ್ಟಡಿ ಆಫ್ ಬರ್ಡ್ಸ್. ಆರ್ನಿಥೋ ಅಂದರೆ ಬರ್ಡ್ಸ್. ಸೊ ಬರ್ಡ್ ಥರ ಕಾಣಿಸುವಂತಹ ಒಂದು ಮ್ಯಾಮಲ್ ಇದು ಡಕ್ ಬಿಲ್ಡ್ ಪ್ಲಾಟಿಪಸ್. ಬೇರೆ ಸಹ ಎಕ್ಸಾಂಪಲ್ಸ್ ಇದೆ ಓವಿಪ್ಯಾರಸ್ ಅಲ್ಲಿ, ಬಟ್ ನಿಮ್ಮ NCERT ಅಲ್ಲಿ ಜಸ್ಟ್ ಒಂದೇ ಕೊಟ್ಟಿರುವಂಥದ್ದು. ಸೊ ದಟ್ ಇಸ್ ಅಬೌಟ್ ಓವಿಪ್ಯಾರಸ್ ಅಂಡ್ ಮ್ಯಾಮಿಲಿಯಾ. ದೆನ್ ವಿ ಹ್ಯಾವ್ ವಿವಿಪ್ಯಾರಸ್ ಅಂದರೆ ಎಗ್ ದ ಒನ್ ದಟ್ ಗಿವ್ ರೈಸ್ ಟು ಯಂಗ್ ಒನ್ಸ್. ಸೊ ಇಲ್ಲಿ ತುಂಬಾನೇ ಎಕ್ಸಾಂಪಲ್ಸ್ ಇದೆ. ಸೊ ಕಾಂಗರೂ ಇಸ್ ಮ್ಯಾಕ್ರೋಪಸ್. Flying fox is Pteropus. Camelus is camel. Macaca is monkey. Rattus is rat. Canis is dog. Felis is cat. And then we have Elephas is elephant. Horse, Equus. Equisetum ನೆನಪಾಗುತ್ತಾ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ, ಟೆರಿಡೋಫೈಟ್ಸ್ ಅಲ್ಲಿ. Equus, horse tail. Equus ಅಂದ್ರೇನು? Horse. Equisetum is horse tail. Plant name. Equus is a scientific name, genus of horse. Dolphin is Delphinus. Blue whale is Belenoptera. Tiger is Panthera tigris. Lion is Panthera leo. So ಇಲ್ಲಿಗೆ ನಮ್ಮ ಎಲ್ಲ ಎಕ್ಸಾಂಪಲ್ಸ್ ಆಫ್ ಆನಿಮಲ್ ಕಿಂಗ್ಡಮ್ ಸಮಾಪ್ತಿ ಆಯಿತು.
ಸೊ ಲೆಟ್ಸ್ ಮೀಟ್ ಇನ್ ದ ಕಮಿಂಗ್ ವಿಡಿಯೋ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಸೊ ಲೆಟ್ಸ್ ಮೀಟ್ ಇನ್ ದ ಕಮಿಂಗ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.